ನಿಜನಾ? ಅದು ಅಂದರೆ ಅದು ಚಾರಿಯೇಟ್ ಫೈಟು ನಮ್ಮದು ಆ್ಯಕ್ಷನ್ ಸೀಕ್ವೆನ್ಸ್ ಹೆವಿ ಇತ್ತಲ್ವ ಸರ್. ನಾನು ಅದೇ ಹೇಳ್ತಾ ಇದ್ದೆ ಇವಾಗ ಆ ಎನರ್ಜಿ, ಬಿಕಾಸ್ ಅವ್ರು 1 ನಿಮಿಷ ಎನರ್ಜಿ ಡ್ರಾಪ್ ಆಗಿಬಿಟ್ರೆ ಒಂದು 5-10 ಮಿನಿಟ್ಸ್ ಕೆಲಸ ಡಿಲೇ ಆಗಿಬಿಡುತ್ತೆ, ಎಲ್ಲರದು ಎನರ್ಜಿ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ರಿಷಬ್ ಎಷ್ಟು ಕಷ್ಟ ಆದರೂ ಎಷ್ಟು ನೋವಿದ್ರು ಏನೂ ಹೇಳ್ಕೊಳ್ದೆ ಅದನ್ನು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಕಟ್ ಹೇಳಿ ಅವ್ರು ವಾಪಸ್ ಬಂದಮೇಲೆ ಅವ್ರ ಪರಿಸ್ಥಿತಿನ ನಾನು ಮಾತ್ರ ನೋಡ್ತೀನಿ ಅಲ್ಲಿ. ಸೊ ಅದರಿಂದ ನನಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲೆಲ್ಲ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟು. ಅವರೇ ಎಷ್ಟು ಬೇಕಾದರೂ ರೋಪ್ ಶಾಟ್ಗಳನ್ನು ಮಾಡೋದು, ಡ್ಯೂಪ್ ಹಾಕೋದಕ್ಕೆ ಕೇಳಲ್ಲ, ಈ ಥರದ್ದೆಲ್ಲ. ಸೊ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು ಆ್ಯಕ್ಷನ್ ಇದ್ದಾಗೆಲ್ಲ. ಆಮೇಲೆ ಬೇರೆನೂ ತುಂಬ ಜನ ಇನ್ವಾಲ್ವ್ ಅಲ್ಲ ಇವಾಗ ಅವ್ರ ಜೊತೆಗಿರೋರೆಲ್ಲರೂ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ. ಸೊ ಅವ್ರದ್ದೆಲ್ಲರದ್ದು ಸೇಫ್ಟಿ ಆಗಿರ್ಬೋದು, ಅದೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಒಂದು ಚಾರಿಯೇಟ್ ಫೈಟ್ ಆಗ್ತಾಯಿತ್ತು. ಅದರಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ನಾನು ಡೈಲಿ ಹೋಗ್ತೀನಿ, 250 ಡೇಸ್ ಏನು ಶೂಟಿಂಗ್ ಆಗಿದೆ, ಎವ್ರಿ ಡೇ ನಾನು ಸೆಟ್ಟಿಗೆ ಹೋಗ್ತಿದ್ದೆ. ಬಟ್ ನನಗೆ ಫೀವರ್ ಬಂದಿದ್ದ, ನಾನು ಮನೇಲಿ ಮಲ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ಒಂದು ಚಿಕ್ಕದೇನೋ ಇನ್ಸಿಡೆಂಟ್ ಆಗಿ ಇವರು ಹಾಸ್ಪಿಟಲಿಗೆ ಬಂದು ವಾಪಸ್ ಹೋಗಿದ್ದಾರೆ. ಸೊ ಹೋಗಿ ಶೂಟ್ ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಶೂಟೆಲ್ಲ ನಿಲ್ಸೋದೆಲ್ಲ ಇಲ್ಲವೇ ಇಲ್ಲ ರಿಷಬ್ಗೆ. ಒಂದು ಎಷ್ಟು ಎನರ್ಜಿ ಇದ್ದರೂ ಫಿನಿಷ್ ಮಾಡ್ತಾರೆ. ವಾಪಸ್ ಹೋಗಿದ್ದಾರೆ. ನಾನೇನೋ ನಂದು ಕಾಸ್ಟ್ಯೂಮ್ ಫಾಲೋ ಅಪ್ ಮಾಡಬೇಕಾದ್ರೆ ನಂದು ಟೀಮ್ ಅಸಿಸ್ಟೆಂಟ್ ಹತ್ರ ನನಗೆ ಗೊತ್ತಾಯಿತು ಈ ಥರ ಏನೋ ಆಗಿದೆ ಅಂತ. ಸೊ ನಾನು ಗಾಡಿ ಎತ್ಕೊಂಡು ಹೊರಟೆ ಜ್ವರದಲ್ಲೇ. ಫುಲ್ ಟೆನ್ಷನ್ ಆಯಿತು ನನಗೆ. ಬಟ್ ಅಲ್ಲೋಗಿ ನೋಡಬೇಕಾದ್ರೆ ಎಲ್ಲರೂ ಸೇಫ್ ಆಗಿದ್ರು. ರಿಷಬ್ ಎಲ್ಲರೂ ಕರೆದು ತೋರಿಸಿದ್ರು, ನೋಡು ಕೈ ಸರಿ ಇದೆ, ಕಾಲು ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಅಂದ್ಕೊಂಡು. ಆಮೇಲೆ ರಿಷಬ್ ಅದಕ್ಕೆ ನೆಕ್ಸ್ಟ್ ಎಲ್ಲ ಆ ಪೆಂಡುಲಮ್ದೆಲ್ಲ ಶಾರ್ಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಇರಬೇಕಾದ್ರೆ ನಾನು ಟೆನ್ಷನ್ ಮಾಡ್ಕೊಂಡು, ನೀನು ಬರಬೇಡ, ನೀನು ಬಂದರೆ ಅರ್ಜುನ್ ಮಾಸ್ಟರು ಟೆನ್ಷನ್ ಮಾಡ್ಕೊಳ್ತಾರೆ, ನೀನು ಇದು ಆ್ಯಕ್ಷನ್ ಸೀಕ್ವೆನ್ಸ್ ಮುಗಿಯೋವರೆಗೂ ನೀನು ಆರಾಮಾಗಿ ಲೇಟಾಗಿ ಬಾ ಅಂತ ಅಂದ್ಕೊಂಡು. ಸೊ ಸಮ್ಟೈಮ್ಸ್ ಬೆಳಗ್ಗೆ ಬೇಗ ಎಲ್ಲ ಶೂಟಿಂಗ್ ಇರ್ತಿತ್ತಲ್ಲ, ಅವಾಗ ಮುಗ್ದೋಗಿರ್ತಿತ್ತು ಅದು. ನೆಕ್ಸ್ಟ್ ಎಲ್ಲ ಆದಮೇಲೆ ಒಂದ್ಸರಿ ಹೆಂಡತಿ ಎದುರುಗಡೆ ಒಂದ್ಸರಿ ಪ್ರೆಸೆಂಟ್ ತೋರಿಸೋದು, ನೋಡಮ್ಮ ಎಲ್ಲ ಸರಿ ಇದೆ ಅಂತ ಅನ್ಕೊಳೋ. ಬಟ್ ಇಲ್ಲ ಅಂದರೆ ಅವರು ತೋರಿಸ್ಕೊಳ್ಳಲ್ಲ ಅದನ್ನು. ಅವ್ರಿಗೆ ಅದವ್ರದ್ದು ರೆಸ್ಪಾನ್ಸಿಬಿಲಿಟಿನೂ ಕೂಡ. ಅಷ್ಟು ದೊಡ್ಡ ಟೀಮ್ನ ಪುಷ್ ಮಾಡಬೇಕಾದ್ರೆ ಆ ಎನರ್ಜಿ ಬೇಕಾಗತ್ತೆ, ಆ ನೋವುಗಳನ್ನು ನುಂಗ್ಕೊಂಡು. ಬಟ್ ರಿಷಬೇ ಸಾಟಿ ಅಂತ ನಾನು ಅದಕ್ಕೆ ಹೇಳೋದು. ಅಂದರೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಆ ಸೆಟ್ಗೆ 5:30ಗೆ ರೀಚ್ ಆಗಬೇಕು. 1.5 ಅವರ್ ಟ್ರಾವೆಲಿಂಗೇ ಆಗುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ಅಲ್ಲಿ ಡೈರೆಕ್ಷನ್ಗೆ ಇಳಿದು ಆ್ಯಕ್ಟಿಂಗ್ ಮಾಡಿ ಸಂಜೆ ಮುಗೀತಿದ್ದಂಗೆ ಇನ್ ಬಿಟ್ವೀನ್ VFX ಶಾಟ್ ಅಪ್ರೂವಲ್ಲ ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲಿ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಷ್ಟು ದೊಡ್ಡ ಸಿನಿಮಾನ ಈಗ ಲಾಸ್ಟ್ 2 ಮಂತ್ಸ್ ಅಷ್ಟೇ ಪೋಸ್ಟಿಗೆ ಕೂತಿರೋದು. ಅದಕ್ಕಿಂತ ಮುಂಚೆ ಪ್ಯಾರಲಲಿ ಮಾಡ್ಕೊಂಡು ಬಂದಿರೋದ್ರಿಂದ ಮುಗೀತು ಇದು. ಸೊ ಅದನ್ನು ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದು ಅವ್ರದ್ದು ಕಲಾರಿ ಪ್ರಾಕ್ಟೀಸ್ ಇಲ್ಲ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ದು ಎಲ್ಲ ಕೊನೆಗೆ ಏನಿರಲಿಲ್ಲ ಅಂತಂದರೆ ನಾನು ಒಂದಷ್ಟು ಸಾಮ್ ತೆಗೆದು ಒಂದಷ್ಟು ಎಕ್ಸಸೈಸ್ ಮಾಡಿ ಮತ್ತೊಂದಿಷ್ಟು ನಾನು ಇನ್ಸ್ಪೈರ್ ಆಗಿಬಿಡ್ತಿದ್ದೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತಿತ್ತು ನನಗೆ ಅಂತ ಹೇಳಿ. ಮತ್ತೆ ಡಿಸ್ಕಷನ್ಸ್ ಇರ್ತಿತ್ತು ನೈಟು, ನೆಕ್ಸ್ಟ್ ಡೇ ಏನು ಮಾಡೋದು ಅಂತನೋ, ಇಲ್ಲ ರೈಟಿಂಗಲ್ಲಿ ಏನಾದರೂ ಅದನ್ನೆಲ್ಲ ಮುಗಿಸಿ ಹಾರ್ಡ್ಲಿ ಯೂಸ್ ಟು ಸ್ಲೀಪ್ ಒಂದು 3-4 ಅವರ್ಸ್ ಅಷ್ಟೇ.